ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಮೃತಪಟ್ಟಂತಹ ರಾಜಸ್ಥಾನ ಮೂಲದ ಒಂದು ವೈದ್ಯ ಕುಟುಂಬವೇ ಸಂಪೂರ್ಣವಾಗಿ ಮೃತಪಟ್ಟಿರುವಂಥದ್ದು. ಸದ್ಯ ರಾಜಸ್ಥಾನ ಮೂಲದ ವೈದ್ಯ ಕುಟುಂಬಕ್ಕೆ ಹತ್ತಿರವಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂತಹ ಯಾದಗಿರಿಯ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ನಿನ್ನೆ ನಡೆದಂಥ ದೊಡ್ಡ ದುರಂತದಲ್ಲಿ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರತೀಕ್ ಜೋಶಿ ಅವರ ಇಡೀ ಕುಟುಂಬವೇ ಮೃತಪಟ್ಟಿದೆ. ಇದಕ್ಕೆ ಏನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ಅಂತೂ ತುಂಬ ನೋವಾಗ್ತಾಯಿದೆ. ನಿನ್ನೆಯಿಂದ ಸುದ್ದಿ ಕೇಳಿದಾಗಿಂದ. ಪ್ರತೀಕ್ ನನ್ನ ಬ್ಯಾಚ್ಮೇಟು, ನನ್ನ ಕ್ಲಾಸ್ಮೇಟು, MBBS. ನಾವು ಇಬ್ಬರು JNMCಯಲ್ಲಿ ಬೆಳಗಾವಿನಲ್ಲಿ ಕೂಡಿ ಓದಿದ್ದು 2005ವರೆಗೂ MBBS ಓದಿದ್ದು. ನಾನು 57 58 ನಂಬರ್, ಇಷ್ಟು ಕ್ಲೋಸ್. ನಾನು 5 ವರ್ಷ ಜೊತೆಗೆ ಓದಿದ್ದು. ಸೊ ನಿನ್ನೆ ಅದು ಇನ್ಸಿಡೆಂಟ್ ಆಗಿದ್ದು, ನಾನು ಓದಿದ್ದು, ನಾನು ಪಾಸ್ ಆಗಿದ್ದು MD ಅಹಮದಾಬಾದಲ್ಲಿ ಮುಗಿಸಿದ್ದು. ನಾನು ಅಲ್ಲೇ ನನ್ನ ಕಾಲೇಜ್ನಲ್ಲೇ ಇದಾಗಿದ್ದು. ಸೊ ಅಲ್ಲಿ ಬಿದ್ದಿದ್ದೆ, ಅದಕ್ಕೆ ಆಘಾತಕಾರಿ ವಿಷಯ ಇತ್ತು. 2 ತಾಸು ಆದಮೇಲೆ ನನ್ನ ಫ್ರೆಂಡ್ದು ಫುಲ್ ಫ್ಯಾಮಿಲಿ, ವೈಫು ವಿತ್ ಮಕ್ಕಳು ಎಲ್ಲರೂ ಆ ಅಪಘಾತದಲ್ಲಿ ಇದಾಗಿದ್ದಾರೆ. ಅಂದರೆ ಅದು ನುಂಗ್ಲಾರ ಸ್ವಲ್ಪ ವಿಚಾರ ಮಾಡಲಾರ್ದು ಅಷ್ಟು ವಿಷಯ ಅದು. ಸೊ ನಿನ್ನೆಯಿಂದ ತುಂಬ ಎಲ್ಲ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲರೂ ಭಾಳ ನೋವಲ್ಲಿದ್ದೀವಿ. ಸೊ ಆ್ಯಕ್ಚುಲಿ UK ಹಿ ವಾಸ್ ವರ್ಕಿಂಗ್ ಆಲ್ರೆಡಿ. ನಾ 5-6 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದ. ಸೊ ವೈಫ್ ಇಲ್ಲಿ ಉದಯಪುರ್ನಾಗಿದ್ದರು. ಅವರು ಇಲ್ಲಿ ರಿಸೈನ್ ಮಾಡಿ ಜಸ್ಟ್ ಎಲ್ಲರೂ ಹೆಂಡತಿ ಮಕ್ಕಳು ಎಲ್ಲರೂ ಅಲ್ಲಿ ಸೆಟ್ಲ್ ಆಗ್ಬೇಕಂತ. ಅಲ್ಲ ಸರ್, ಈಗ ಇಲ್ಲಿಂದ ರಾಜಸ್ಥಾನದಿಂದ ಲಂಡನ್ಗೆ ಹೊಂಟಿದ್ರಲ್ಲ, ಯಾವ ಉದ್ದೇಶ? ಅಂದರೆ ಅಲ್ಲಿ ಸೆಟ್ಲ್ ಆಗಬೇಕಂತ ಹೊಂಟಿದ್ರ? ಇಲ್ಲಿಂದ ಹೆಂಗೆ? ಇಲ್ಲ, ಸೆಟ್ಲ್ ಆಗ್ಬೇಕಂತ. ಆಲ್ರೆಡಿ ಅಲ್ಲಿ ಪ್ರತೀಕಲ್ಲಿ ವರ್ಕ್ ಮಾಡ್ತಾಯಿದ್ದ. UK ಆಲ್ರೆಡಿ ಹಿ ವಾಸ್ ವರ್ಕಿಂಗ್ 5-6 ವರ್ಷದಿಂದ. ಸೊ ವೈಫ್ ಇಲ್ಲಿ ಉದಯಪುರ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ಬಿಟ್ಟು ಜಸ್ಟ್ ಒಂದು 4 ದಿನ ಹಿಂದೆ ರಿಸೈನ್ ಮಾಡಿದ್ದಾರೆ ಅವರು. ರಿಸೈನ್ ಮಾಡಿ ಅಲ್ಲೆಲ್ಲ ಫ್ಯಾಮಿಲಿ ಸೆಟ್ಲ್ ಆಗ್ಬೇಕಂತೆ UKಗೆ ಹೋಗ್ತಾಯಿದ್ರು. ಸೊ ವಿತ್ ಹೆಂಡತಿ ಮಕ್ಕಳು ಪೂರ ಫ್ಯಾಮಿಲಿನೇ ಅವರು ಇದಾಗಿದೆ. ತುಂಬ ನೋವಿನ ಸಂಗತಿ. ನಿಮ್ಗೆ ಏನಾದರೂ ಈಗ ಲಂಡನ್ನಲ್ಲಿ ಸೆಟ್ಲ್ ಆಗ್ತಿರೋ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ಯಾವುದಾದ್ರೂ ನಿಮ್ಮ ಜೊತೆ ಮಾಹಿತಿ ಹಂಚ್ಕೊತಿದ್ರಾ? ನಿಮ್ಗೆ ಯಾವಾಗ ಅವರು ಲಾಸ್ಟ್ ಟೈಮ್ ಯಾವಾಗ ನಿಮಗೆ ಫೋನ್ ಕಾಲ್ ಮಾಡಿ ಮಾತಾಡಿದ್ರು? ಹೇಗೆ? ಚಾಟ್ ಮಾಡಿದ್ದೇವೆ, ಫೇಸ್ಬುಕ್ನಲ್ಲಿ ಚಾಟ್ ಮಾಡಿದ್ದೀವಿ. ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕೆ ಚಾಟ್ ಮಾಡಿದ್ದೇವೆ. ಹೇಳಿದ್ದವ ಸೊ ಅಲ್ಲೇ ನಲ್ಲಿ ಮೋಸ್ಟ್ಲಿ ಸೆಟ್ಲ್ ಆಗ್ತೀನಿ ಅಂತ. ಸೊ ಬಟ್ ಅದೇ ವಿತ್ ಫ್ಯಾಮಿಲಿ ಹೋಗಿದ್ದು. ಆ್ಯಂಡ್ ಈಗ ನಮ್ಮದು 25 ಇಯರ್ಸತ್ತು ಇದು ಮಾಡ್ತಾಯಿದ್ದೀವಿ, ಸ್ನೇಹ ಸಮ್ಮೇಳನ. ಈಗ ಸೆಪ್ಟೆಂಬರ್ನಲ್ಲಿ ಮಾಡ್ತಾಯಿದ್ದೀವಿ ನಾವು JNMCಯಲ್ಲಿ. ಸೊ ಅದಕ್ಕೆ ಬರ್ತಾಯಿದ್ರು ಆ್ಯಕ್ಚುಲಿ. ಸೊ 20 ವರ್ಷ ಆದಮೇಲೆ ಎಲ್ಲರೂ ಸೇರ್ತಾಯಿದ್ದೀವಿ ಅಂತ ಭಾಳ ಖುಷಿಯಾಗಿದ್ದೀವಿ. ಎಲ್ಲರೂ ನಮ್ಮ ಬ್ಯಾಚ್ದವ್ರು ಯಾರು ಇನ್ನೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ. ಸೊ ಇದೀಗ ಒಬ್ಬರು ಹೋಗಿದ್ದಕ್ಕೆ ನಮ್ಮ ಪೂರ ಬ್ಯಾಚ್ದವರೆಲ್ಲ ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ. ಏನು ಹೇಳ್ಬೇಕಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಆಗಲಿ, ಸ್ವಲ್ಪ ಅಥಾರಿಟೀಸ್ ಆಗಲಿ ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಸೇಫ್ಟಿ ಬಗ್ಗೆ, ವಿಮಾನ ಪ್ರಯಾಣದ ಬಗ್ಗೆ, ಸೇಫ್ಟಿ ಬಗ್ಗೆ ಸ್ವಲ್ಪ ಅವರು ಕೇರ್ ತೊಗೋಬೇಕಾಗುತ್ತೆ. ಈಗ ನನ್ನ ಫ್ರೆಂಡ್ದೊಂದು ಫ್ಯಾಮಿಲಿ ಅಂತಲ್ಲ, ಬಟ್ ಎಷ್ಟೋ ಜನ ಈಗ 240 ಮೆಂಬರ್ಸ್ ಅದರಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ. ಕೆಳಗಡೆ ಹಾಸ್ಟೆಲ್ನಲ್ಲಿ ಪಾಪ ಎಲ್ಲ ಬಡ್ಡಿಂಗ್ ಇಂಟರ್ನ್ಸು PGs ಎಲ್ಲ ಇದ್ದರು. ಹಾಸ್ಟೆಲ್ ಮೇಲೆ ಮೆಸ್ ಮೇಲೆ ಬಿದ್ದಿದೆ, ಅವ್ರೂ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಎಲ್ಲರ ಫ್ಯಾಮಿಲಿ ಅದು ನನ್ನ ಫ್ರೆಂಡ್ ಫ್ಯಾಮಿಲಿ ಹೇಳ್ತಾ ಇದ್ದೀನಿ. ಅವ್ರ ಫ್ಯಾಮಿಲಿ ಅದೆಲ್ಲ ಎಷ್ಟು ನೋವಲ್ಲಿದ್ದಾರೆ, ಯು ಕ್ಯಾನಾಟ್ ಇಮ್ಯಾಜಿನ್. ಏನೇ ಅಷ್ಟು ಪಾಪ ಮುದ್ದಾದ ಮಕ್ಕಳಿದ್ವು, 3 ಮಕ್ಕಳು, ಇಡೀ ಕುಟುಂಬವೇ ಹೋಗಿದೆ. ಅಂದರೆ ಇದನ್ನು ಯಾವ ರೀತಿ ಅರ್ಗಿಸ್ಕೊಳ್ತೀರಿ ಸರ್ ತಮ್ಮ ಸ್ನೇಹಿತನ ಸಾವನ್ನು? ಎಲ್ಲಿ ಅರ್ಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ನಿನ್ನೆಯಿಂದ ನೈಟ್ ಮಲ್ಕೊಂಡೇ ಇಲ್ಲ, ನೈಟೆಲ್ಲ ನಿದ್ದೆನೇ ಆಗಿಲ್ಲ. ಅದು ಫೋಟೋ, ಅದು ಅವ್ರ ಫ್ಯಾಮಿಲಿ ಫೋಟೋ ಎಲ್ಲ ತಲೆಯಲ್ಲೆಲ್ಲ ಅವ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡಿದ್ದ ಕ್ಷಣಗಳೆಲ್ಲ ನೆನೆಸ್ಕೋತಾ ನಿನ್ನೆ ನೈಟ್ ನಿದ್ದೆನೇ ಆಗಿಲ್ಲ. ನಿದ್ದೆನೇ ಆಗಿಲ್ಲ ನನಗೂ. ಎಲ್ಲ ನನ್ನ ಫ್ರೆಂಡ್ಸ್ನಲ್ಲಿ ಮುಂಜಾನೆ ಎಲ್ಲ ಮೆಸೇಜ್ ಮಾಡಿದ್ದಾರೆ, ಯಾರೂ ಸರಿಯಾಗಿ ನಿದ್ದೆ ಆಗಿಲ್ಲ. ಅರ್ಗಿಸ್ಕೊಳ್ಳೋದು ಅದು ಸಾಧ್ಯ ಇಲ್ಲ. ಯಾವಾಗ ಅದು ಲೈಕ್ ವೆನ್ ಇಟ್ ವಿಲ್ ಸಿಂಕ್ ಇನ್ ಅಂತ. ಬಟ್ ವೆರಿ ಅನ್ಫಾರ್ಚುನೇಟ್ ಇವೆಂಟ್ ಆಗಿದ್ದು. ಸಜೀವ ದಹನ ಅದು ನೆನೆಸ್ಕೊಂಡ್ರೆ ನಮಗೆ ಏನಾರ ಜಸ್ಟ್ ಸುಟ್ಟರೆ ಹೆಂಗೆ ಉರಿತದೆ. ಅವ್ರಂತೂ ಪಾಪ ಮಕ್ಕಳು ವಿತ್ ವೈಫು ವಿತ್ ಫುಲ್ ಫ್ಯಾಮಿಲಿ ಅಷ್ಟವರಿಗೆ ತ್ರಾಸಾಗಿದೆ. ಅಂದ್ರೆ ಅನ್ಫಾರ್ಚುನೇಟ್ ಇವೆಂಟ್, ಆಗಬಾರ್ದಿತ್ತು ಅದೆಲ್ಲ. ಸರ್ಕಾರ ಎಷ್ಟೇ ಪರಿಹಾರ ಕೊಟ್ಟರು ತಮ್ಮ ಸ್ನೇಹಿತನ ಇಡೀ ಕುಟುಂಬ ಹೋಯ್ತಲ್ಲ ಸರ್, ಇದಕ್ಕೆ ಹೆಂಗೆ ಏನು? ಎಲ್ಲಿ ಪರಿಹಾರದ್ದು ಇದ್ರದ್ದೇನು ಪ್ರಶ್ನೆನೇ ಬರೋಂಗಿಲ್ಲ. ಪರಿಹಾರ ಯಾರಿಗೇನು ಕೊಡ್ಬೇಕು? ಪೂರ ಫ್ಯಾಮಿಲಿನೇ ಹೋಗಿದೆ, ಪರಿಹಾರ ಏನು ಸಿಗುತ್ತೆ? ಪರಿಹಾರ ಅದಕ್ಕಿಂತ ಅಲ್ಲಿ UKನಲ್ಲಿದ್ದ, ವರ್ಕ್ ಮಾಡ್ತಿದ್ದ, ಹಿ ವಾಸ್ ಎ ರೇಡಿಯಾಲಜಿಸ್ಟ್. ಪರಿಹಾರದ್ದೇನು ಪ್ರಶ್ನೆನೇ ಬರೋಂಗಿಲ್ಲ, ಎಲ್ಲಿ ಪರಿಹಾರ? ಬಟ್ ಇದರೆಲ್ಲ ಈಗ ಅದಾಗಿದ್ದು, ಇಲ್ಲಿ ಮೊನ್ನೆ ಸ್ಟ್ಯಾಂಪಿಡ್ ಆಗಿದ್ದು, ಇವೆಲ್ಲ ಸ್ವಲ್ಪ ಜನರು ಇರಬೇಕು ಎಚ್ಚರಿಂದ. ಬಟ್ ಆದರೂ ಇದೆಲ್ಲ ಗೌರ್ಮೆಂಟ್ ಇದು ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಜನರನ್ನು ರಕ್ಷಿಸೋದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ರೆಸ್ಪಾನ್ಸಿಬಿಲಿಟಿಯನ್ನು ಗೌರ್ಮೆಂಟು ಮತ್ತು ಕನ್ಸರ್ನ್ಡ್ ಅಥಾರಿಟಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಷ್ಟು ಚಲೋ. ಆ್ಯಂಡ್ ಜಸ್ಟ್ ಅದು ಫ್ಲೈಟ್ 2-3 ಅವರ್ಸ್ ಬಿಫೋರ್ ಡೆಲ್ಲಿಯಿಂದ ಅಹಮದಾಬಾದ್ ಬಂದಿದೆ. ಅದು ಅಲ್ಲಿ ಒಬ್ಬ ಟ್ರಾವೆಲರ್ ಅದನ್ನು ಜಸ್ಟ್ ಟ್ವೀಟ್ ಮಾಡಿದ್ದಾರೆ. ಅದು ಏನೋ ಪ್ರಾಬ್ಲಮ್ ಇದೆ ಈ ಫ್ಲೈಟ್ನಲ್ಲಿ ಟ್ವೀಟ್ ಮಾಡಿದ್ದಿದೆ. ಬಟ್ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಮೋಸ್ಟ್ಲಿ. ಅದು ಟ್ವೀಟ್ ಬಗ್ಗೆ ಗೊತ್ತಿಲ್ಲ, ಅದರ ನಿಜನೋ ಸುಳ್ಳು ಗೊತ್ತಿಲ್ಲ. ಬಟ್ ನ್ಯೂಸ್ನಲ್ಲಿದೆ.
ಅದೇ ಸ್ವಲ್ಪ ಗೌರ್ಮೆಂಟು ಅಥಾರಿಟಿ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರೆ ಎಲ್ಲ ಎಷ್ಟೋ ಫ್ಯಾಮ್ಲೀಸ್ ಉಳಿತಿದ್ದು, ಎಷ್ಟೋ ಜನ ನನ್ನ ಫ್ರೆಂಡ್ ಆಗಲಿ ಬೇರೆ ಎಷ್ಟು ಜನ ಫ್ಯಾಮಿಲಿ ನಾವು ಉಳಿತಿದ್ದು ಏನಿಲ್ಲ. ಸೊ ಆಘಾತಕಾರಿ ವಿಷಯ, ಅನ್ಫಾರ್ಚುನೇಟ್ ಇವೆಂಟ್. ಬಟ್ ಡೋಂಟ್ ನೋ ಯಾವಾಗ ನಾವು ಇದರಿಂದ ಹೊರಗೆ ಬರ್ತೀವಿ ನಮಗೆ ಗೊತ್ತಿಲ್ಲ, ನಮ್ಮ ಬ್ಯಾಚ್ದವರೆಲ್ಲ. ಇದಿಷ್ಟೇನು ಯಾದಗಿರಿಯ ಡಾಕ್ಟರ್ ಪ್ರಶಾಂತ್ ಅವರು ಹೇಳ್ತಾ ಇರುವಂಥದ್ದು. ಏನು ತಮ್ಮ ಸ್ನೇಹಿತ ಅಂದರೆ ಬೆಳಗಾವಿಯ JNMCಯಲ್ಲಿ 2005ರಲ್ಲಿ ಓದಿರುವಂಥ ಕ್ಲಾಸ್ಮೇಟ್ಸ್ಗಳು ಇಬ್ಬರು ಕೂಡ ಏನು ನಿನ್ನೆ ತನ್ನ ಹೆಂಡತಿಯು ಕೂಡ ಏನು ರಾಜಸ್ಥಾನದಲ್ಲಿ ಒಂದು ಡಾಕ್ಟರ್ ಆಗಿ ಕರ್ತವ್ಯವನ್ನು ಮಾಡ್ತಿದ್ರು. ತಮ್ಮ ಹುದ್ದೆಗೆ ಏನು ರಿಸೈನ್ ಮಾಡೋ ಮೂಲಕ ಲಂಡನ್ನಲ್ಲಿ ಸೆಟ್ಲ್ ಆಗಬೇಕು, ಮಕ್ಕಳಿಗೆ ಲಂಡನ್ನಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಒಂದು ಮಹದಾಸೆಯ ಕನಸನ್ನು ಕಂಡುಕೊಂಡು ಅಲ್ಲಿ ಲಂಡನ್ಗೆ ಹೊರಟಿದ್ರು. ಆದರೆ ಅಲ್ಲಿ ವಿಮಾನ ದುರಂತದಲ್ಲಿ ದುರಂತ ಅಂತ ಕಂಡಿದ್ದಾರೆ. ಇದು ಅರಗಿಸಿಕೊಳ್ಳಲು ಅಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿರುವಂತಹ ಡಾಕ್ಟರ್ಗಳು ಹೇಳ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಮೃತಪಟ್ಟಂತಹ ಏನು ರಾಜಸ್ಥಾನ ಮೂಲದ ಏನು ಒಂದು ವೈದ್ಯ ಕುಟುಂಬವೇ ಸಂಪೂರ್ಣವಾಗಿ ಮೃತಪಟ್ಟಿರುವಂಥದ್ದು. ಸದ್ಯ ಆ ಒಂದು ರಾಜಸ್ಥಾನ ಮೂಲದ ಏನು ವೈದ್ಯ ಕುಟುಂಬಕ್ಕೆ ಹತ್ತಿರವಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂತಹ ಯಾದಗಿರಿಯ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ನಿನ್ನೆ ನಡೆದಂಥ ದೊಡ್ಡ ದುರಂತದಲ್ಲಿ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರತೀಕ್ ಜೋಶಿ ಅವರ ಇಡೀ ಕುಟುಂಬವೇ ಮೃತಪಟ್ಟಿದೆ. ಇದಕ್ಕೆ ಏನು ಹೇಳ್ತೀರಿ ಸರ್ ಫಸ್ಟಿಗೆ? ಫಸ್ಟ್ ಆಫ್ ಆಲ್ ಅಂತೂ ತುಂಬ ನೋವಾಗ್ತಾಯಿದೆ. ನಿನ್ನೆಯಿಂದ ಸುದ್ದಿ ಕೇಳಿದಾಗಿಂದ. ಪ್ರತೀಕ್ ನನ್ನ ಬ್ಯಾಚ್ಮೇಟು, ನನ್ನ ಕ್ಲಾಸ್ಮೇಟು, MBBS. ನಾವು ಇಬ್ಬರು JNMCಯಲ್ಲಿ ಬೆಳಗಾವಿನಲ್ಲಿ ಕೂಡಿ ಓದಿದ್ದು 2000ರಿಂದ 2005ವರೆಗೂ MBBS ಓದಿದ್ದು. ನಾನು 57 58 ನಂಬರ್, ಇಷ್ಟು ಕ್ಲೋಸ್. ನಾನು 5 ವರ್ಷ ಜೊತೆಗೆ ಓದಿದ್ದು. ಸೊ ನಿನ್ನೆ ಅದು ಇನ್ಸಿಡೆಂಟ್ ಆಗಿದ್ದು, ನಾನು ಓದಿದ್ದು, ನಾನು ಪಾಸ್ ಆಗಿದ್ದು MD ಅಹಮದಾಬಾದಲ್ಲಿ ಮುಗಿಸಿದ್ದು. ನಾನು ಅಲ್ಲೇ ನನ್ನ ಕಾಲೇಜ್ನಲ್ಲೇ ಇದಾಗಿದ್ದು. ಸೊ ಅಲ್ಲಿ ಬಿದ್ದಿದ್ದೆ, ಅದಕ್ಕೆ ಆಘಾತಕಾರಿ ವಿಷಯ ಇತ್ತು. 2 ತಾಸು ಆದಮೇಲೆ ನನ್ನ ಫ್ರೆಂಡ್ದು ಫುಲ್ ಫ್ಯಾಮಿಲಿ, ವೈಫು ವಿತ್ ಮಕ್ಕಳು ಎಲ್ಲರೂ ಆ ಅಪಘಾತದಲ್ಲಿ ಇದಾಗಿದ್ದಾರೆ. ಅಂದರೆ ಅದು ನುಂಗ್ಲಾರ ಸ್ವಲ್ಪ ವಿಚಾರ ಮಾಡಲಾರ್ದು ಅಷ್ಟು ವಿಷಯ ಅದು. ಸೊ ನಿನ್ನೆಯಿಂದ ತುಂಬ ಎಲ್ಲ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲರೂ ಭಾಳ ನೋವಲ್ಲಿದ್ದೀವಿ. ಸೊ ಆ್ಯಕ್ಚುಲಿ UK ಹಿ ವಾಸ್ ವರ್ಕಿಂಗ್ ಆಲ್ರೆಡಿ. ನಾ 5-6 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದ. ಸೊ ವೈಫ್ ಇಲ್ಲಿ ಉದಯಪುರ್ನಾಗಿದ್ದರು. ಅವರು ಇಲ್ಲಿ ರಿಸೈನ್ ಮಾಡಿ ಜಸ್ಟ್ ಎಲ್ಲರೂ ಹೆಂಡತಿ ಮಕ್ಕಳು ಎಲ್ಲರೂ ಅಲ್ಲಿ ಸೆಟ್ಲ್ ಆಗ್ಬೇಕಂತ. ಅಲ್ಲ ಸರ್, ಈಗ ಇಲ್ಲಿಂದ ರಾಜಸ್ಥಾನದಿಂದ ಲಂಡನ್ಗೆ ಹೊಂಟಿದ್ರಲ್ಲ, ಯಾವ ಉದ್ದೇಶ ಅಂದರೆ ಅಲ್ಲಿ ಸೆಟ್ಲ್ ಆಗಬೇಕಂತ ಹೊಂಟಿದ್ರ? ಇನ್ನು ಇಲ್ಲಿಂದ ಹೆಂಗೆ? ಇಲ್ಲ, ಸೆಟ್ಲ್ ಆಗ್ಬೇಕಂತ. ಆಲ್ರೆಡಿ ಅಲ್ಲಿ ಪ್ರತೀಕಲ್ಲಿ ವರ್ಕ್ ಮಾಡ್ತಾಯಿದ್ದ. UK ಆಲ್ರೆಡಿ ಹಿ ವಾಸ್ ವರ್ಕಿಂಗ್ 5-6 ವರ್ಷದಿಂದ. ಸೊ ವೈಫ್ ಇಲ್ಲಿ ಉದಯಪುರ್ನಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ಬಿಟ್ಟು ಜಸ್ಟ್ ಒಂದು 4 ದಿನ ಹಿಂದೆ ರಿಸೈನ್ ಮಾಡಿದ್ದಾರೆ ಅವರು. ರಿಸೈನ್ ಮಾಡಿ ಅಲ್ಲೆಲ್ಲ ಫ್ಯಾಮಿಲಿ ಸೆಟ್ಲ್ ಆಗ್ಬೇಕಂತೆ UK ಹೋಗ್ತಾಯಿದ್ರು. ಸೊ ವಿತ್ ಹೆಂಡತಿ ಮಕ್ಕಳು ಪೂರಾ ಫ್ಯಾಮಿಲಿನೇ ಅವರು ಇದಾಗಿದೆ. ತುಂಬ ನೋವಿನ ಸಂಗತಿ. ನಿಮ್ಗೆ ಏನಾದರೂ ಈಗ ಲಂಡನ್ನಲ್ಲಿ ಸೆಟ್ಲ್ ಆಗ್ತಿರೋ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ಯಾವುದಾದ್ರು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊತಿದ್ರಾ? ನಿಮ್ಗೆ ಯಾವಾಗ ಅವರು ಲಾಸ್ಟ್ ಟೈಮ್ ಯಾವಾಗ ನಿಮಗೆ ಫೋನ್ ಕಾಲ್ ಮಾಡಿ ಮಾತಾಡಿದ್ರು? ಹೇಗೆ? ಚಾಟ್ ಮಾಡಿದ್ದೇವೆ, ಫೇಸ್ಬುಕ್ನಲ್ಲಿ ಚಾಟ್ ಮಾಡಿದ್ದೀವಿ. ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕೆ ಚಾಟ್ ಮಾಡಿದ್ದೇವೆ. ಹೇಳಿದ್ದವ ಸೊ ಅಲ್ಲೇ ನಲ್ಲಿ ಮೋಸ್ಟ್ಲಿ ಸೆಟ್ಲ್ ಆಗ್ತೀನಿ ಅಂತ. ಸೊ ಬಟ್ ಅದೇ ವಿತ್ ಫ್ಯಾಮಿಲಿ ಹೋಗಿದ್ದು. ಆ್ಯಂಡ್ ಈಗ ನಮ್ಮದು 25 ಇಯರ್ಸತ್ತು ಇದು ಮಾಡ್ತಾಯಿದ್ದೀವಿ, ಸ್ನೇಹ ಸಮ್ಮೇಳನ. ಈಗ ಸೆಪ್ಟೆಂಬರ್ನಲ್ಲಿ ಮಾಡ್ತಾಯಿದ್ದೀವಿ ನಾವು JNMCಯಲ್ಲಿ. ಸೊ ಅದಕ್ಕೆ ಬರ್ತಾಯಿದ್ರು ಆ್ಯಕ್ಚುಲಿ. ಸೊ 20 ವರ್ಷ ಆದಮೇಲೆ ಎಲ್ಲರೂ ಸೇರ್ತಾಯಿದ್ದೀವಿ ಅಂತ ಭಾಳ ಖುಷಿಯಾಗಿದ್ದೀವಿ. ಎಲ್ಲರೂ ನಮ್ಮ ಬ್ಯಾಚ್ದವ್ರು ಯಾರು ಇನ್ನೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ. ಸೊ ಇದೀಗ ಒಬ್ಬರು ಹೋಗಿದ್ದಕ್ಕೆ ನಮ್ಮ ಪೂರಾ ಬ್ಯಾಚ್ದವರೆಲ್ಲ ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ. ಡೋಂಟ್ ಏನು ಹೇಳ್ಬೇಕಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಆಗಲಿ, ಸ್ವಲ್ಪ ಅಥಾರಿಟೀಸ್ ಆಗಲಿ ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಸೇಫ್ಟಿ ಬಗ್ಗೆ, ವಿಮಾನ ಪ್ರಯಾಣದ ಬಗ್ಗೆ, ಸೇಫ್ಟಿ ಬಗ್ಗೆ ಸ್ವಲ್ಪ ಅವರು ಕೇರ್ ತೊಗೋಬೇಕಾಗುತ್ತೆ. ಈಗ ನನ್ನ ಫ್ರೆಂಡ್ದೊಂದು ಫ್ಯಾಮಿಲಿ ಅಂತಲ್ಲ, ಬಟ್ ಎಷ್ಟೋ ಜನ ಈಗ 240 ಮೆಂಬರ್ಸ್ ಅದರಲ್ಲಿ ಎಕ್ಸ್ಪೈರ್ ಆಗಿದ್ದಾರೆ. ಕೆಳಗಡೆ ಹಾಸ್ಟೆಲ್ನಲ್ಲಿ ಪಾಪ ಎಲ್ಲ ಬಡ್ಡಿಂಗ್ ಇಂಟರ್ನ್ಸು PGs ಎಲ್ಲ ಇದ್ದರು. ಹಾಸ್ಟೆಲ್ ಮೇಲೆ ಮೆಸ್ ಮೇಲೆ ಬಿದ್ದಿದೆ, ಅವ್ರೂ ಎಕ್ಸ್ಪೈರ್ ಆಗಿದ್ದಾರೆ. ಸೊ ಎಲ್ಲರ ಫ್ಯಾಮಿಲಿ ಅದು ನನ್ನ ಫ್ರೆಂಡ್ ಫ್ಯಾಮಿಲಿ ಹೇಳ್ತಾ ಇದ್ದೀನಿ. ಅವರು ಫ್ಯಾಮಿಲಿ ಅದೆಲ್ಲ ಎಷ್ಟು ನೋವಲ್ಲಿದ್ದಾರೆ, ಯು ಕ್ಯಾನಾಟ್ ಇಮ್ಯಾಜಿನ್. ಏನೇ ಅಷ್ಟು ಪಾಪ ಮುದ್ದಾದ ಮಕ್ಕಳಿದ್ವು, 3 ಮಕ್ಕಳು, ಇಡೀ ಕುಟುಂಬವೇ ಹೋಗಿದೆ ಅಂದರೆ ಇದನ್ನು ಯಾವ ರೀತಿ ಅರಗಿಸ್ಕೊಳ್ತೀರಿ ಸರ್ ತಮ್ಮ ಸ್ನೇಹಿತನ ಸಾವನ್ನು? ಎಲ್ಲಿ ಅರಗಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ನಿನ್ನೆಯಿಂದ ನೈಟ್ ಮಲ್ಕೊಂಡೇ ಇಲ್ಲ, ನೈಟೆಲ್ಲ ನಿದ್ದೆನೇ ಆಗಿಲ್ಲ. ಅದು ಫೋಟೋ, ಅದು ಅವ್ರ ಫ್ಯಾಮಿಲಿ ಫೋಟೋ ಎಲ್ಲ ತಲೆಯಲ್ಲೆಲ್ಲ ಅವ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡಿದ್ದ ಕ್ಷಣಗಳೆಲ್ಲ ನೆನೆಸ್ಕೋತಾ ನಿನ್ನೆ ನೈಟ್ ನಿದ್ದೆನೇ ಆಗಿಲ್ಲ. ನಿದ್ದೆನೇ ಆಗಿಲ್ಲ ನನಗೂ. ಎಲ್ಲ ನನ್ನ ಫ್ರೆಂಡ್ಸ್ನಲ್ಲಿ ಮುಂಜಾನೆ ಎಲ್ಲ ಮೆಸೇಜ್ ಮಾಡಿದ್ದಾರೆ, ಯಾರೂ ಸರಿಯಾಗಿ ನಿದ್ದೆ ಆಗಿಲ್ಲ. ಅರಗಿಸ್ಕೊಳ್ಳೋದು ಅದು ಸಾಧ್ಯ ಇಲ್ಲ. ಯಾವಾಗ ಅದು ಲೈಕ್ ವೆನ್ ಇಟ್ ವಿಲ್ ಸಿಂಕ್ ಇನ್ ಅಂತ. ಬಟ್ ವೆರಿ ಅನ್ಫಾರ್ಚುನೇಟ್ ಇವೆಂಟ್ ಆಗಿದ್ದು. ಸಜೀವ ದಹನ ಅದು ನೆನೆಸ್ಕೊಂಡ್ರೆ ನಮಗೆ ಏನಾರ ಜಸ್ಟ್ ಸುಟ್ಟರೆ ಹೆಂಗೆ ಉರಿತದೆ. ಅವ್ರಂತೂ ಪಾಪ ಮಕ್ಕಳು ವಿತ್ ವೈಫು ವಿತ್ ಫುಲ್ ಫ್ಯಾಮಿಲಿ ಅಷ್ಟವರಿಗೆ ತ್ರಾಸಾಗಿದೆ ಅಂದ್ರೆ ಅನ್ಫಾರ್ಚುನೇಟ್ ಇವೆಂಟ್.
ಆಗಬಾರ್ದಿತ್ತು ಅದೆಲ್ಲ ಸ್ವಲ್ಪ. ಸರ್ ಸರ್ಕಾರ ಎಷ್ಟೇ ಪರಿಹಾರ ಕೊಟ್ಟರು ತಮ್ಮ ಸ್ನೇಹಿತನ ಇಡೀ ಕುಟುಂಬ ಹೋಯ್ತಲ್ಲ ಸರ್, ಇದಕ್ಕೆ ಹೆಂಗೆ ಏನು ಎಲ್ಲಿ ಪರಿಹಾರದ್ದು ಇದ್ರದ್ದೇನು ಪ್ರಶ್ನೆನೇ ಬರೋಂಗಿಲ್ಲ. ಪರಿಹಾರ ಯಾರಿಗೇನು ಕೊಡ್ಬೇಕು? ಪೂರಾ ಫ್ಯಾಮಿಲಿನೇ ಹೋಗಿದೆ, ಪರಿಹಾರ ಏನು ಸಿಗುತ್ತೆ? ಪರಿಹಾರ ಅದಕ್ಕಿಂತ ಅಲ್ಲಿ ಯು ಕೆನಲ್ಲಿದ್ದ, ವರ್ಕ್ ಮಾಡ್ತಿದ್ದ, ಈ ವಾಸ್ ಎ ರೇಡಿಯಾಲಜಿಸ್ಟ್. ಪರಿಹಾರದ್ದೇನು ಪ್ರಶ್ನೆನೇ ಬರೋಂಗಿಲ್ಲ, ಎಲ್ಲಿ ಪರಿಹಾರ? ಬಟ್ ಇದರೆಲ್ಲ ಈಗ ಅದಾಗಿದ್ದು, ಇಲ್ಲಿ ಮೊನ್ನೆ ಸ್ಟ್ಯಾಂಪಿಡ್ ಆಗಿದ್ದು, ಇವೆಲ್ಲ ಸ್ವಲ್ಪ ಜನರು ಇರಬೇಕು ಎಚ್ಚರಿಂದ. ಬಟ್ ಆದರೂ ಇದೆಲ್ಲ ಗೌರ್ಮೆಂಟ್ ಇದು ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಜನರನ್ನು ರಕ್ಷಿಸೋದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ಅದನ್ನು ರೆಸ್ಪಾನ್ಸಿಬಿಲಿಟಿಯನ್ನು ಗೌರ್ಮೆಂಟು ಮತ್ತು ಕನ್ಸರ್ನ್ಡ್ ಅಥಾರಿಟಿ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಷ್ಟು ಚಲೋ. ಆ್ಯಂಡ್ ಜಸ್ಟ್ ಅದು ಫ್ಲೈಟ್ 2-3 ಅವರ್ಸ್ ಬಿಫೋರು ಡೆಲ್ಲಿಯಿಂದ ಅಹಮದಾಬಾದ್ ಬಂದಿದೆ. ಅದು ಅಲ್ಲಿ ಒಬ್ಬ ಟ್ರಾವೆಲರ್ ಅದನ್ನು ಜಸ್ಟ್ ಟ್ವೀಟ್ ಮಾಡಿದ್ದಾರೆ. ಅದು ಏನೋ ಪ್ರಾಬ್ಲಮ್ ಇದೆ ಈ ಫ್ಲೈಟ್ನಲ್ಲಿ ಟ್ವೀಟ್ ಮಾಡಿದ್ದಿದೆ. ಬಟ್ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ಮೋಸ್ಟ್ಲಿ. ಅದು ಟ್ವೀಟ್ ಬಗ್ಗೆ ಗೊತ್ತಿಲ್ಲ, ಅದರ ನಿಜನೋ ಸುಳ್ಳು ಗೊತ್ತಿಲ್ಲ. ಬಟ್ ನ್ಯೂಸ್ನಲ್ಲಿದೆ. ಅದೇ ಸ್ವಲ್ಪ ಗೌರ್ಮೆಂಟು ಅಥಾರಿಟಿ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡ್ರೆ ಎಲ್ಲ ಎಷ್ಟೋ ಫ್ಯಾಮಿಲೀಸ್ ಉಳಿತಿದ್ದು, ಎಷ್ಟೋ ಜನ ನನ್ನ ಫ್ರೆಂಡ್ ಆಗಲಿ ಬೇರೆ ಎಷ್ಟು ಜನ ಫ್ಯಾಮಿಲಿ ಉಳಿತಿದ್ದು ಏನಿಲ್ಲ. ಸೊ ಆಘಾತಕಾರಿ ವಿಷಯ, ಅನ್ಫಾರ್ಚುನೇಟ್ ಇವೆಂಟ್. ಬಟ್ ಡೋಂಟ್ ನೋ ಯಾವಾಗ ನಾವು ಇದರಿಂದ ಹೊರಗೆ ಬರ್ತೀವಿ ನಮಗೆ ಗೊತ್ತಿಲ್ಲ, ನಮ್ಮ ಬ್ಯಾಚ್ದವರೆಲ್ಲ. ಇದಿಷ್ಟೇನೋ ಯಾದಗಿರಿಯ ಡಾಕ್ಟರ್ ಪ್ರಶಾಂತ್ ಅವರು ಹೇಳ್ತಾ ಇರುವಂಥದ್ದು. ಏನೋ ಆ ತಮ್ಮ ಸ್ನೇಹಿತ ಅಂದರೆ ಬೆಳಗಾವಿಯ JNMCಯಲ್ಲಿ 2005ರಲ್ಲಿ ಓದಿರುವಂಥ ಕ್ಲಾಸ್ಮೇಟ್ಸ್ಗಳು ಇಬ್ಬರು ಕೂಡ ಏನೋ ನಿನ್ನೆ ತನ್ನ ಹೆಂಡತಿಯು ಕೂಡ ಏನು ರಾಜಸ್ಥಾನದಲ್ಲಿ ಒಂದು ಡಾಕ್ಟರ್ ಆಗಿ ಕರ್ತವ್ಯವನ್ನು ಮಾಡ್ತಿದ್ರು. ತಮ್ಮ ಹುದ್ದೆಗೆ ಏನು ರಿಸೈನ್ ಮಾಡೋ ಮೂಲಕ ಲಂಡನ್ನಲ್ಲಿ ಸೆಟ್ಲ್ ಆಗಬೇಕು, ಮಕ್ಕಳಿಗೆ ಲಂಡನ್ನಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಅಂತ ಒಂದು ಮಹದಾಸೆಯ ಕನಸನ್ನು ಕಂಡುಕೊಂಡು ಲಂಡನ್ಗೆ ಹೊರಟಿದ್ರು. ಆದರೆ ಅಲ್ಲಿ ವಿಮಾನ ದುರಂತದಲ್ಲಿ ದುರಂತ ಅಂತ ಕಂಡಿದ್ದಾರೆ. ಇದು ಅರಗಿಸಿಕೊಳ್ಳಲು ಅಸಾಧ್ಯ ಅನ್ನುವಂಥ ಮಾತನ್ನು ಇಲ್ಲಿರುವಂತಹ ಡಾಕ್ಟರ್ಗಳು ಹೇಳ್ತಾ ಇರುವಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.